ಅಣ್ಣ ಹೆಂಗೆ ಕಪ್ನಲ್ಲಿ ಲೀಟ್ರು ಭಯ್ಯ ಹೆಲ್ಮೆಟ್ ಉಲ್ಟಾ ಈರುಳ್ಳಿ ಸಮೋಸ ಅಂತ ಸಮೋಸ ಈರುಳ್ಳಿ ಏನದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫಿನಿಟಿ ವ್ಲಾಗ್ಸ್. ನಾನು ನಿಮ್ಮ ಅಲೋಕ್ ಗೌಡ. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಹುಡುಗರೆಲ್ಲ ಸೇರಿ ತಿರುಪ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏನಂತೀಪ್ಪ ಆಕಾಶ್? ಆಫ್ಟರ್ ಅ ವೆರಿ ಲಾಂಗ್ ವೆಯ್ಟ್ ತಿರುಪತಿಗೆ ಹೋಗೋ ಭಾಗ್ಯ ಬಂದಿದೆ ನಮಗೆ. ನಿಜ ನಿಜ ನಿಜ. ತುಂಬ ಕಾದಿದ್ದೀವಿ. ದೈವಿಚ್ಛೆ ಕರೆಸ್ಕೊಂಡಿದ್ದಾರೆ, ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಹೋಗ್ತಾ ಇದ್ದೀವಿ. ತದ್ಬೋವು, ವರುಣ್, ಪೃಥ್ವಿ, ದುಷ್ಯಂತು, ನಾನು, ಆಕರ್ಷು. ನಮ್ಮ ಚಂದನ್ ಒಬ್ಬ ಮಿಸ್ ಆಗಿಬಿಟ್ಟಿದ್ದಾನೆ. ಟಿಕೆಟ್ ಬುಕ್ ಮಾಡುವಾಗ ಮಿಸ್ಟೇಕ್ ಮಾಡಿ ಅವ್ನು ಟಿಕೆಟ್ ಬುಕ್ ಮಾಡಿಲ್ಲ, ಮಿಸ್ಟೇಕ್ ಮಾಡಿಬಿಟ್ಟಿದ್ದೀವಿ. ಚಂದನ್ ಒಬ್ಬ ಮಿಸ್ಸಿಂಗು, ಏನೂ ಮಾಡೋಕ್ಕಾಗಿಲ್ಲ. ಸಾರಿ ಚಂದನ್, ಈ ವಿಡಿಯೋ ನೋಡ್ತಾ ಇದ್ರೆ ಕೇಳಪ್ಪ ಸಾರಿ. ಸಾರಿ ಚಂದನ್, ಕ್ಷಮಿಸ್ಬಿಡಿ, ನಮ್ಮನ್ನ ಮುಂದಿನ ಸಲ ಕರ್ಕೊಂಡು ಹೋಗ್ತೀವಿ. ಪಿಕಪ್ ಪಾಯಿಂಟ್ CBI ಇಟ್ಟಿದ್ದೀನಿ ಗೈಸ್. ಎಲ್ಲ CBIಗೆ ಬರ್ತಾ ಇದ್ದಾರೆ. ಹೊಸ ರೂಲ್ಸ್ ಆಗಿರೋದು ಇದು. ಮುಂಚೆ ಆದರೆ ಪಾಪ ಅಲೋಕ್ ಎಲ್ಲರ ಮನೆಗೆ ಹೋಗಿ ಕರ್ಕೊಂಡು ಓಡೋದಿತ್ತು. ಇಲ್ಲ ತದ್ಬ ಹೋಟ್ಲ್ ಮುಂದೆ ಸ್ಟಾಪ್ ಇದ್ದಿದ್ದು. ಇವಾಗ ಹಂಗಲ್ಲ, ಒಂದು ಕಾಮನ್ ಪಾಯಿಂಟ್ CBI. ಕಾರ್ ತೊಳೆದಕ್ಕೆ ಕೊಟ್ಟಿದ್ದೀವಿ. ಹಂಗೆ ವಾಕ್ ಹಾಕೊಂಡು ಬಂದ್ವಿ, ಒಂದು ಎಳ್ನೀರು ಕುಡ್ಕೊಳೋಣ ಅಂತ. ನೋಡೋಣ ಬನ್ನಿ, ಹುಡುಗರು ಬರಲಿ, ಎಲ್ಲ ಸಿಗ್ತೀವಿ. ಕಾರ್ ವಾಶ್ ಮಾಡಿಸ್ಕೊಂಡು ಹೋಗಿ ಪಿಕಪ್ ಮಾಡಿ ಹೊರಡೋಣ. ದರ್ಶನ ಇರೋದು ನೈಟು 10 ಗಂಟೆಗೆ. ನೋಡೋಣ ಏನೇನಾಗುತ್ತೆ ಅಂತ. ಹೊಸ ಲುಕ್ ಬರ್ತೀವತ್ತು ನನಗೆ ಇದೆಲ್ಲ. ಓಂ ಹಂಗೆ ನೋಡಿ, ಕಾರ್ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಭಯ್ಯ. ನಾನು ಹೇಳ್ಕೊಟ್ಟಂಗೆ ತೊಳಿತಾ ಇರಿ, ಹಂಗೆ ಹೇಳ್ಕೊಟ್ಟಿದ್ದೀನಿ. ಅವ್ರು ನೋಡಿ ಮ್ಯಾಟ್ ಎಲ್ಲ ತೊಳಿತಾವ್ರ ಪಾಪ. ಇವತ್ತು ಊರಿಗೆ ಹೋಗ್ಬೇಕು, ಇವಾಗ ಗಾಡಿ ತೊಳೆಕ್ ಕೊಟ್ಟಿದ್ದಾರೆ. ಏನು ಮಾಡ್ತೀರಿ ಅಂತ ಅವ್ರು ಇನ್ನೂ ಬಂದೇ ಇಲ್ಲ CBIಗೆ. ಪಾಪ ಅವ್ರು ನಿಂಗೆ ಕಾಯ್ತಾ ಇದ್ದಾರೆ. ಗೈಸ್, ಅವ್ರು ಇನ್ನೂ CBIಗೆ ಬಂದಿಲ್ಲ. ನನ್ನ ಮಿಸ್ಟೇಕ್ ಏನಿದೆ ಇದರಲ್ಲಿ? ಹೀಗೆ ಕಾಯ್ತಾ ಹಂಗೆ ಹೋಗ್ತಾ ಇದ್ದೆ ನಾನು, ಕಾರೇ ತೊಳಿಸ್ತಾ ಇರಲಿಲ್ಲ. ಅವ್ರು ಬೇಗ ಬಂದಿದ್ರೆ ಏನು ತೊಂದರೆ ಏನ ಗೈಸ್? ಏನು ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ಅಂತ ತೋರಿಸ್ಬೇಕು. ಅವರೆಲ್ಲ ನಮ್ಮನ್ನ ಒಳ್ಳೆ ಅಪಾರಿನವ್ರು ನೋಡ್ದಂಗೆ ನೋಡ್ತಾವ್ರೆ. ಏನೋ ಇರುವ ಕಡ್ಡಿ ಇಟ್ಕೊಂಡೇನೋ ಮಾಡ್ತಾರ ಇವರು. ಗೈಸ್ ಇವಾಗ ಮಜಾ ನೋಡಿ. ಅಣ್ಣ ಹೆಂಗೆ ಕಬ್ನಲ್ಲಿ ಲೀಟ್ರು? ಕಬ್ನಲ್ಲ ಪೆಟ್ರೋಲ? ಏನು ಹೇಳಿ ಕರೆಕ್ಟಾಗಿ? 110 ರೂಪಾಯಿ ಪೆಟ್ರೋಲಿನಾ? ನಾನು ಕಬ್ನಲ್ಲಿ ಅಂದ್ಕೊಂಡಿದ್ದೀನಿ. ಏನಂತೀರಿ ನೀವು? ಏನು ಆಕಾಶ್? 110 ರೂಪಾಯಿ. ನಮ್ಮ ಮನೇಲಿ 20 ರೂಪಾಯಿ ಒಂದು ಊಟ ತೊಗೊಂಬಂದು ಹಾಕ್ಬಿಡು. ಸ್ಮೆಲ್ ಚೆನ್ನಾಗಿದೆ ಕಬ್ನಲ್ಲಿ. ಸ್ಮೆಲ್ ಚೆನ್ನಾಗಿದೆ, ಕುಡಿ. ಸ್ಮೆಲ್ಲ ಇರಿಸಿ. ಇಷ್ಟು ಹೋಗಿದ್ರೆ ವೆಯ್ಟ್ ಇದೆಯಾ? ವೆಯ್ಟ್ ಏನಿಲ್ಲ, ಅಣ್ಣನೂ ಬ್ಲಾಕ್ ಮಾಡ್ತಾ ಇದ್ದಾರೆ. ವೆಯ್ಟ್ ಇದೆ ಅಂತೆ ಗೈಸ್ ಕ್ಯಾಮ್ರಾ ನಂದು. ನೋಡಿ ನಿನ್ನೆ ಸ್ವಲ್ಪ ಕಾಸ್ಟ್ಲಿ ಕಬ್ನಲ್ಲಿ ಹಾಕ್ಸ್ಬಿಟ್ಟವ್ರಲ್ಲ ಆಗಿದೆ. ಇನ್ನು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಹಾಕ್ಸದೆ ಕಬ್ನಲ್ಲು 200 ರೂಪಾಯಿ ಕಬ್ನಲ್ಲಿ ಹಾಕ್ಸ್ಬಿಟ್ಟಿದ್ದೀನಿ ಅಂತ. ಲೆಮನ್ ಟೀ, ನಿಂಬೆ ಹಣ್ಣಿನ ಟೀ ಅಂತ ಲೆಮನ್ ಟೀ ಅಂತ ಯಾಕಂದ್ರೆ. ಬ್ಲ್ಯಾಕ್ ಟೀ, ಬಾದಾಮಿ ಹಾಲು, ಜಿಂಜರ್ ಟೀ. ಇದು ನನ್ನ ಮಗ ನೋಡಿ ಗೈಸ್, ಈ ಡೌಟ್ ಏನು ಗೊತ್ತಾ ನನಗೆ? ಅಲ್ಲಿ ಸಮೋಸ ಈರುಳ್ಳಿ ಅಂತಾಗಿದೆ, ಅದು ಈರುಳ್ಳಿ ಸಮೋಸ ಅಂತ ಸಮೋಸ ಈರುಳ್ಳಿ ಏನದು? ಲಾಸ್ಟ್ ಬ್ರೆಡ್ ಗುಲ್ಕನ್, ಜಿಂಜರ್ ಟೀ. ಮಾತ್ರ ಕನ್ನಡದಲ್ಲಿ ಹಾಕಿದ್ದಾರೆ ಗೈಸ್, ಅದಕ್ಕೆ ಇವನಿಗೆ ಏನು ಖುಷಿ ಇಲ್ಲ. ಅದ ನೋಡಿ ಲೆಮನ್ ಟೀ ಅಂತ, ಲಿಂಬೆ ಹಣ್ಣಿನ ಟೀ ಅಂತ ಹಾಕಿದ್ರೆ ಆಗಲ್ವಾ? ಅದು ಲೆಮನ್ ಟೀ ಅಂತ ಕನ್ನಡದಲ್ಲಿ ಆಗಬೇಕು. ಅದೇ ಬಾದಾಮ್ ಮಿಲ್ಕ್ ಅಂತ ಹಾಕ್ಬೋದಿತ್ತಲ್ಲ ಕನ್ನಡದಲ್ಲಿ. ಅವರು ಬಾದಾಮಿ ಹಾಲಂತ ಯಾಕೆ ಹಾಕಿದ್ದಾರೆ? ಆಕರ್ಷ್ ಕನ್ನಡದಲ್ಲಿ ಏನಂತಾರೆ? ಆಕರ್ಷ್ ಅಂತಾನೆ ಅಂತಾರೆ ಇಂಗ್ಲಿಷ್ ಅಲ್ಲಿ. ಆಕರ್ಷ್ ಮತ್ತೆ ಅದು ಹಂಗೆ. ಇವಾಗ ನೋಡಪ್ಪ, ಅಲ್ಲಿ ಲೆಮನ್ ಟೀ ಹಾಕೋಬಹುದು, ಲಿಂಬೆ ಹಣ್ಣಿನ ಟೀ ಅಂತ ಹಾಕ್ಬೋದಿತ್ತಾನೆ. ಬಾದಾಮಿ ಹಾಲು ಅಂತ ಯಾಕೆ ಬಾದಾಮ್ ಮಿಲ್ಕ್ ಅಂತ ಹಾಕ್ಬೋದು? ಎಲ್ಲೋ ನೋಡಿದೆ ನೀನು ನಿಂಬೆ ಹಣ್ಣಿನ ಟೀ ಅಂತ ಹಾಕಿರೋದನ್ನ. ಇವಾಗ ಕನ್ವರ್ಟ್ ಮಾಡಿದಾರೆ ತಾನೆ ಅವರು. ಕನ್ವರ್ಟ್ ಮಾಡೋದಿಲ್ಲ, ಅರ್ಧ ಯಾಕೆ ಮಾಡ್ತಾರೆ? ನನ್ನ ಮಗನ ಕತೆ ಕಟ್ಕೊಂಡ್ರೆ ನೋಡಿ ಇಂಥ ಡೌಟ್ ಕೇಳ್ತಾನೆ ನೀನು. ಬ್ಲ್ಯಾಕ್ ಟೀ ಅಂತ, ಕಪ್ಪು ಟೀ ಅಂತ ಬ್ಲ್ಯಾಕ್ ಟೀ ಅನ್ನೋದು ಅದು ಕನ್ನಡದಲ್ಲಿ ಬರ್ತವೆ ನೋಡಿ ಗೈಸ್. ಇವರು ಇನ್ನೂ ಬಂದಿಲ್ಲ. 20 ನಿಮಿಷ ಆಯ್ತು ನಾವು ಬಂದು ಇಲ್ಲಿಗೆ. ತುಂಬ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಇವತ್ತು ನನ್ನ.
ಇಷ್ಟು ಬೇಗ ಬರಬಾರ್ದು ಗೈಸ್. ಈ ನನ್ನ ಮಕ್ಳಿಗೆ ಅದಕ್ಕೆ ನಾನು ಕಾಯಿಸೋದು. ಯಾವಾಗೂ ನಾನೇನು ಕೇಳಿ ನನ್ನ ಮಕ್ಕಳನ್ನ ಕಾಯಿಸೋದು. ಸುಮ್ಮನೆ ಈ ಥರ 20 ನಿಮಿಷ ಕಾಯಿಸ್ತಾರೆ ನಮ್ಮನ್ನ. ಮಿಲಾನಲ್ಲಿ ಐಸ್ ಕ್ರೀಮ್ ತಿಂತಾ ಇರ್ಬೇಕು. ಮಿಲಾನ್ ಹತ್ರ ಇದೀವಿ, ಅಲ್ಲಿಂದ ನಡ್ಕೊಂಬಂದ್ರೆ ಇಷ್ಟು ಬೇಗ ಬಂದ್ಬಿಡ್ಬೋದಿತ್ತು. ಫೋನ್ ಮಾಡೋದಿರಿ ಏನಂತ ಮಾಡಿ ನೋಡಿ, ಅಲ್ಲಿ ಫೋಟೋ ಹಾಕೊಂಡಿರೋ ಸೈಡ್ಗೆ ಹೋಗ್ಬಿಟ್ಟು ಎಲ್ಲ ಏನ್ ಮಾಮ್ ಮಿಲಾನ ಇಂದ ಇಲ್ಲಿಗೆ ಬರೋಕೆ ಇಷ್ಟ ಹೊತ್ತಾ? ಇಲ್ಲಿ ಲೆಫ್ಟ್ ಅಂತ ಇದೆಯಾ? ಬಾ ಬಾ ಬಾ, ಇಲ್ಲೇ ಗಾಡಿ ಹಾಕೊಂಡಿದೀವಿ. ಅಲ್ಲಿ ತಟ್ಟೆ ಇಡ್ಲಿ ಮಾರ್ತಾರೆ ಗೊತ್ತಾ? ಪಾರ್ಟಿ ಅವ್ರು ನೋಡಿ ದೊಡ್ಡ ದೊಡ್ಡದಲ್ಲಿ ಎಸ್ ಕಾರ್ಟ್ ಎಸ್ ಕಾರ್ಟ್ ಹತ್ರ ಬಂದ್ಬಿಡು. ಗಾಡಿ ಅಂದ್ರೆ ಅರ್ಥ ಆಗಲ್ಲ, ಒಂದು ಕಾರ್ಟ್ ಅನ್ಬೇಕು ಇನ್ನು ಸ್ವಲ್ಪ ಹಂಗೆ ಅವ್ರ ಥರನೇ. ಹುಡುಗರು ತುಂಬಾ ಜೋಶಲ್ಲಿದ್ದಾರೆ ಜಾಸ್ತಿ ಇವತ್ತು. ಸಮೋಸ ಈರುಳ್ಳಿ ತಿನ್ಬೇಕು ಇವಾಗ. ಸಮೋಸ ಈರುಳ್ಳಿ ತಿಂತಾ ಇರ್ತೀವಿ 12 ಗಂಟೆಗೆ. ಬರ್ಲಿ ಗೈಸ್, ಹುಡುಗರೆಲ್ಲ ಬಂದ್ರೆ ಒಳ್ಳೆ ಮಜಾ ಸ್ಟಾರ್ಟ್ ಆಗುತ್ತೆ. ಈ ಮೈಕ್ ಒಂದಿದೆ ನೋಡಿ, ಇಲ್ಲಿ ಈ ಮೈಕ್ ಇದೆಯಲ್ಲ, ತುಂಬಾ ಇದೆ. ಇದರಿಂದ ತುಂಬಾ ಮಜಾ ಇದೆ ಇವತ್ತು. ಬೆಳಿಗ್ಗೆ ಎದ್ದು ಲೈಟ್ ಹಾಕ್ತಾನೆ ಇವನು. ಮಾಕ ಟೈಮಲ್ಲಿ ಹಾಕಲ್ಲ. ಏನು ಬರ್ತಾ ಇಲ್ಲ. ಅದು ಆಟೋ ಅಂತ ಒಂದಿದೆ, ಇದು ನಾರ್ಮಲ್ ಅಂತ ಒಂದಿದೆ. ನಾರ್ಮಲ್ ಅಲ್ಲ ಬಂತು. ಆಹಾ, 3 ಕಲರ್. ಮನೆಗೆ ಎತ್ಕೊಂಡು ಹೊರಟು ಒಂದು ಕಲರ್. ನನ್ನ ಕೆಲಸ ಮನೇಲಿ ಹಾಕ್ಬಿಡ ನಿಂಗೆ. ಯಾವಾಗ ಬೇಕೋ ಮೇಲತ್ತಿ ಲ್ಯಾಡ್ರ್ ಹತ್ತಿ ಗೊತ್ತು. ಆಟೋಮೆಟಿಕ್ ಇದೆ ಕಣಲ್ಲಿ, ಹೋಗಿದ ತಕ್ಷಣ ಆನ್ ಆಗುತ್ತೆ ಅದು. ನೀನು ಹೋಗಿದ ತಕ್ಷಣ ಮೋಷನ್ ಡಿಟೆಕ್ಷನ್ ಇದೆ. ಇದಿದೆ ನೋಡಿ, ಇದು ಮೋಷನ್ ಡಿಟೆಕ್ಷನ್. ಬರ್ತಲ್ಲ ಮತ್ತೆ ಆಫ್ ಮಾಡ್ಬಿಟ್ಟು ಮೋಷನ್ ಡಿಟೆಕ್ಷನ್ ಬರ್ತದೆ. ಆಟೋಲ್ಲಿ ಹಾಕಿದ್ದೀನಲ್ಲೇ ಅದು ಮತ್ತೆ ಆಟೋ ಮಾಡಿ ಏನೋ ಒಂದು ಬರ್ತಾ ಇಲ್ವಾ? ಚಾರ್ಜಿಂಗ್ ಇಲ್ವೇನೋ ಪಾಪ, ಅದಕ್ಕೆ ಇದು ಹಾಕ್ಬೇಕು. ಇವಾಗ ಸಿ ಟೈಪ್ ಒಂದು ಚಾರ್ಜರ್ ತಂದರೆ ನೋಡಿ, ಎಲ್ಲ ಹಾಕ್ಬೋದು. ನೀವು ಚಾರ್ಜ್ ಹಾಕ್ಕೊಂಡ್ರೆ ಹೇಳಿ ಗೈಸ್. ನಿಮ್ಮನ್ನೇ ಚಾರ್ಜ್ ಮಾಡ್ತಾನೆ ನೀವು ಸ್ವಲ್ಪ. ಯಾವ ಥರ ಪಿನ್ ನಿಂದು? ಹಾಂ, ಎಲ್ಲ ಥರ ಇದೆ. ಎಲ್ಲ ಥರ ಇದೆಯಾ ಪಿನ್ ನಿಂದು? 2-3 ಥರ ಇದೆಯಾ? ಲೈಟ್ನಿಂಗ್ ಇದೆ, ಸಿ ಇದೆ, ಆಕ್ಸ್ ಇದೆ, ನಿನ್ನ ಬಿ ಇದೆ. ಇದಿಲ್ವಾ ಮೈಕ್ ಇದಾಗ್ತಾರಲ್ಲ 3.5 mm? ಅದು ಮೈಕಲ್ ನೋಡಿ ವ್ಲಾಗ್ ಮಾಡಬಾರ್ದು ನಾವು, ವ್ಲಾಗೇ ಮಾಡಬಾರ್ದು ನಾವು. ಕೊಟ್ರಲ್ಲ ವ್ಯಾರಂಟಿ. 4 ಆಗಲ್ಲ, ಒಂದು ಸೀಟ್ ಎತ್ತಬೇಕು. ಏನಪ್ಪ ಇಲ್ಲ ಆರಾಮಲ್ಲ? ಹೆಂಗೋ ಆಗುತ್ತೆ. ಅಲ್ಲಿ ಆಚೆ ಬನ್ರಿ ಆಯ್ತು, ಇಲ್ಲಿ ಬೇಡ. ಪೆಟ್ರೋಲ್ ಬಂಕ್ ಸೆಂಟ್ರಲ್ ಹಾಕೊಂಡಿದೀವಿ. ಏನಪ್ಪ ಪೃಥ್ವಿ ಸ್ಪೆಕ್ಸ್ ನಿಂದು ಇಲ್ಲೊಂದಿದೆ, ಕಾರಲ್ಲಿ ಒಂದಿದೆ, ನೀನು ಒಂದು ಹಾಕೊಂಬಂದಿದ್ಯಾ? ತದ್ಭವ ಫುಲ್ ಸ್ಪೆಕ್ಸ್ ಹಾಕೊಂಬಂದಿದ್ಯಾ? ಅಲ್ಲ ಕಣ, ಅವಂದೇ ಇದೆ ಇಲ್ಲಿ ಸೀಟಲ್ಲಿ. ನೋಡಿ ಹಿಂಗಿದೆ ಹಳ್ಳಿ ದಾರಿಯಲ್ಲಿ ಅವ್ನಿಗೇನು ಎಷ್ಟು ಸಿಕ್ಕಿದ್ದು ಹಾಕೊಂಡಿದ್ದು? ಕರುಣಾನಿಧಿ ನನಗೇನು ಗೊತ್ತದು. ಮತ್ತೆ ಹಾಕ್ರಿ, ಡೋರ್ ಹಾಕಿ ಡಿಕ್ಕಿ ಹಾಕ್ರಿ, ಹೋಗೋಣ ಆಚೆ. ನೀವ್ ಬರ್ಬೇಡ ಅಂದೇತಾನೆ ಇಲ್ಲ ನಿಮ್ಗೆ ಆತ್ರ ಅಲ್ಲ ನಿಮ್ಗೆ. ಅವ್ರಲ್ಲಿ ಯೂಟರ್ನ್ ತಗೊಂಡ್ಲೇಬೇಕಾಯ್ತು ಹೆಂಗಿದ್ರು. ಮತ್ತೆ ಎಲ್ಲಾರಮ್ಮ ಎಷ್ಟು ಗಂಟೆಗೆ ಸೇರ್ಕೊಂಡು ಒಳ್ಳೆ ಟೈಮಿಂಗ್ ಬಂದಿರಪ್ಪ. ನಾವು ಬಂದು 1 ಅವರ್ ಆಯ್ತು. 1 ಅವರಿಂದ ಕಾಯ್ತಾ ಇದೀವಿ. ಗಾಡಿ ತೊಳ್ಸಿ, ಪೆಟ್ರೋಲ್ ಹಾಕ್ಸಿ, ಎಮಿಷನ್ ಮಾಡಿಸಿ, ಏರ್ ಉಡಿಸಿ. ಏನಕ್ಕೆ ಹಿಂದೆ ಹೋಗ್ತಾನೆ ಅಲ್ಲೇ ಐತಿರ ಸೀಟು. ಸಿಂಗಲ್ ಸೀಟ್ ಕೊಟ್ಟು ಫುಲ್ ಎತ್ತರ ಅವ್ನಿಗೆ. ನೋಡಿ ಗೈಸ್, ಪೆಟ್ರೋಲ್ ಬಂಕ್ ಸೆಂಟ್ರಲ್ ನಿಲ್ಸ್ಕೊಂಡು ಎಷ್ಟು ಒದ್ದಾಡ್ತಾವ್ರೆ ಅಂದ್ರೆ ತುಂಬಾ ಹಿಂಸೆ ಮಾಡ್ತಾವ್ರೆ. ನೋಡಿ ಗೈಸ್, ನಿಂದಪ್ಪ ಹೋಗ ಮುಂದೆ ಹೋಗಿ. भैया हेलमेट उल्टा उल्टा डालना, हेलमेट सीधा डाला भाई. ನೋಡಿ ಲಾಫಿಂಗ್ ಬುದ್ಧ ನೋಡ್ರಿ. ನೋಡಿ ಎಲ್ಲೂ ಪಳಪಳ ಅಂತಿದೆ. ಅದು ನಾನು ಮಾಡಿದೆಲ್ಲ ಸೈಲೆಂಟ್ ಆಗ್ಬಿಡ್ತೀನಿ. ಅದಕ್ಕೆ ಈ ನೀವುಗಳು ಚಾಲಾಕ್ ಏನ್ ಮಾಡ್ಬೇಕು, ಆನಲ್ಲಿ ಇಟ್ಟಿರ್ಬೇಕು. ಕ್ಯಾಂಡಿಡ್ ಆಗಿ ಬಂದಾಗ ಹಾಕ್ಬೇಕು. ನೀವ್ ಹಂಗಲ್ಲ ತಂದ್ಬಿಡ್ತೀರ ಪತ್ರಕರ್ತರ ತರ. ಮಾತಾಡಿ ಮಾತಾಡಿ. ನಮ್ಮ ಹುಡುಗರು ಎಲ್ಲೋದ್ರೂ ಶೆಲ್ ಒಂದು ಬಿಡಲ್ಲ. ಏನೇನು ಮಾತಾಡ್ತೀಯ? ಅಲ್ಲಿ CBI ಇಂದ ಒಂದು ನೀರು ಬಾಟ್ಲಿಗೆ ಶೆಲ್ಲು ಅನ್ಕೊಂಡ್ ಬಂದ್ಬಿಟ್ಟು ಏನಂತೀರ ದುಷ್ಯಂತ್ ಅವ್ರೆ? ನೀವೇ ಹೇಳಿ,
ನೀರ್ ಇಲ್ದಲೆ ಜರ್ನಿ ಮಾಡಬಾರ್ದು ಗೈಸ್. ನೀರ್ ಕುಡೀರಿ, ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಂಗಂತ CBI ಇಂದ ಶೆಲ್ ಹುಡ್ಕೊಂಡು ಇಲ್ಲಿ ಭಟ್ರಳ್ಳಿ ಶೆಲ್ಗೆ ಬಂದು ಕೊನೆಗೆ ಎಲ್ಲ ಮಾಡ್ತಾವ್ರೆ. ಅಲ್ಲಿ ಹೋಗೋದು ಬೇಡ, ಅವ್ರು ಏನೇನೋ ತೊಗೊತಾವ್ರಲ್ಲಿ. ಏನು ತೊಗೊಂಡು ದುಷ್ಯಂತ್ ನೀರು ತಿನ್ನಕ್ಕೇನ? ಇದು ತುಂಬ ಜಿಮ್ ಅವ್ರು, ಇವರು ನ್ಯೂಟ್ರಿಷನಿಸ್ಟ್ ಆಗಿದ್ದಾರೆ ಇವಾಗ. ಟರ್ಬೋ ಎಪಿಗಾಮಿ ಟರ್ಬೋ ತೊಗೊಂಡು ಏನ್ರಿ ತದ್ಬೋ ಏನು ಹೇಳೋದು? ಒಳ್ಳೆ ತಿರುಪತಿಗೆ ಹೊರಟಿದ್ದೀವಿ. ದೇವರ ಆಶೀರ್ವಾದ. ತೊಗೊಂತ ಪ್ರೋಟೀನ್ ಶೇಕ್ ಅವಾಗೆಲ್ಲ ಊಟ ಬೇಡವಂತೆ, ಆದರೂ ಪ್ಯಾಕೇಜ್ ದುಡ್ಡು ಹಾಕಿದ್ದಾರೆ. ಊಟ ಬೇಡ ಇಂಥದ್ದು ನಿಲ್ಸಿದ್ರೆ ತೊಗೊತಾ ಇರ್ತಾರೆ. ತೊಗೊಂತಾರೆ ಪ್ರೋಟೀನ್ ಶೇಕ್ ಕುಡ್ಕೊಂಡು ಸಾಯ್ತಾರೆ. ಒಂದು ದಿವಸ ಅವ್ರ ಕಿಡ್ನಿ ಹೋಗುತ್ತೆ. ತಿರುಪ್ತಿಗೆ ಹೋಗಕ್ಕೆ ಒಂದು ಶಾಪಿಂಗ್ ನೋಡಿ, ದೂರ ಹೋಗಿ ಏನೇನೋ ಮಾತಾಡ್ತಾನೆ ನೀವು. ನೀರ್ ಬಾಟಲ್ ಬೇಕು ಅಂತ ನಂಗೆ ಸಿಗ್ತಾ ಇರೋದು, ಬೇಕಾಗಿರೋ ಸಿಗ್ತಾ ಇಲ್ಲ ಅಂತ. ನೀರ್ ಬಾಟ್ಲು ಒಂದು ಕ್ಯಾನ್ ಗೂಗಲ್ ಮಾಡ್ತಿದ್ದೆ, ನನ್ಗೇನ್ ಬೇಕು ಅಂತ ಹತ್ರ ಕೇಳ್ತಾ ಇದ್ದಾರೆ. ಒನ್ ಡೇ ಔಟ್ ಟು ತಿರುಪ್ತಿನ ಆಚೆ ಇದ್ದಾಗ ಹೆಂಗ್ ಪ್ರೋಟೀನ್ಗಳು ಕಂಪ್ಲೀಟ್ ಮಾಡ್ತೀನಿ. ಎಂತ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ದುಷ್ಯಂತ್ ಅವ್ರು ನೋಡಿ. ತುಂಬಾ ಒಳ್ಳೇದು. 5 ವಾಟರ್ ಬಾಟ್ಲು. ಚಿಲ್ಡ್ ಬೇಕಾದ್ರೆ ತಗೊಂಡ್ಬಿಡ್ರ. ಚೇಂಜ್ ಕಾಣಿಸ್ತಾ ಇದೆಯಾ ನೋಡಿ? 5 ನಿಮಿಷಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋ ಬದಲು ಎಲ್ಲ ಚಾರ್ಜಿಂಗು, ಎಲ್ಲ ಟೆಂಪೋಗಳೇ. ಗೈಸ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ದೂರ. ವೈಡ್ ಆ್ಯಂಗಲ್ ನಿಮ್ಗೆ ದೂರ ಕಾಣುತ್ತೆ, ಏನು ಅಷ್ಟೊಂದು ದೂರ ಇಲ್ಲ. ದುಷ್ಯಂತ್ ಅವರು ಅವ್ರದ್ದು ಒಂದು ರೀಲು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಗೈಸ್ ಎಲ್ಲ ಫಾಲೋ ಮಾಡಿ ಗೈಸ್, ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮನ್ನೇನಾದರೂ ಟ್ಯಾಗ್ ಮಾಡೋಕ್ಕೆ ಹೇಳ್ತೀವಿ, ಟ್ಯಾಗ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ದಯವಿಟ್ಟು ಫಾಲೋ ಮಾಡಿ. ಮಜಾ. ಏನಪ್ಪ ತದ್ಬ ಹೊರಡೋಣ? ನಾವು ಸ್ವಲ್ಪ ಡ್ರಿಂಕ್ ಹಾಕ್ತೀವಿ. ಏನು ಡ್ರಿಂಕು? ಇದು ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಅಂತ ಹೇಳ್ಬಿಟ್ಟು. ಇಲ್ಲ ಚೀಸು. ಮತ್ತೆ ಶಾಪಿಂಗ್ ಬರೀ ತಿನ್ನೋದು ಅದೇ ಕೆಲಸ ನಮ್ಮ ಹುಡುಗರು, ಬೇರೆ ಏನಿಲ್ಲ ನೋಡಿ. ಅವ್ರು ಮಾನ್ಸ್ಟರ್ ಎತ್ಕೊಂಡ, ನಾವು ಬರೀ ಸೋಯಿಂಗ್ ಸೀಡ್ಸ್ ಮಾಡೋದು, ಈಟಿಂಗ್ ಸೀಡ್ಸ್ ಮಾಡಲ್ಲ. ಕೋಕೆಲ್ಲ ಕುಡಿಬಾರ್ದು, ಅದು ಟಾಯ್ಲೆಟ್ಗೆ ಹಾಕ್ತಾರೆ, ಹಾರ್ಪಿಕ್ಗೆ ಯೂಸ್ ಮಾಡ್ತಾರೆ ಅಂತ. ಅದಿನ್ನ ವರ್ಷ ಅಂತೆ ಅದೇನೋ. ಅದು ಇಂಡಿಯನ್ ಝೀರೋ ಡೈಟ್ ಇಲ್ಲ. ಅಲ್ಲಿದೆ ನೋಡು, ಪೆಪ್ಸಿ ಇದೆ ನೋಡು, ಬ್ಲ್ಯಾಕ್ ಪೆಪ್ಸಿ ಬ್ಲ್ಯಾಕ್. ಇಲ್ಲ ಝೀರೋ ಎಪಿಗಾಮೆ ನಿಂಗೆ ಪ್ರೋಟೀನ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಾರ್ಮಲ್ ಏನದು? ನಾರ್ಮಲ್ ಇದೇ ತರ ಮಿಲ್ಕ್ ಶೇಕ್. ಕೇಳ ಅವ್ರು ಇದೆಲ್ಲ ಅವ್ನಿಗೆ ಗೊತ್ತಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ? ಕ್ಯಾವಿನ್ ಚೆನ್ನಾಗಿರುತ್ತೆ, ಎಪಿಕ್ ಅದು ಇದನ್ನ ಹೋಗಿಂದ ವರ್ಷ ಅದು ನೋಡಿ ಗಾಯ್ಸ್. ನೋಡಿ ಈಗ ಸ್ವಲ್ಪ ಏನೋ ಒಂದು ಸ್ವಲ್ಪ ಗೋಲ್ ಇದ್ದು, ಸ್ವಲ್ಪ ನಾವು ಸಣ್ಣ ಮೈಂಡ್ಫುಲ್ ಈಟಿಂಗ್ ಅಂತ ಇರುತ್ತಲ್ಲ, ಆ ತರ ಇರೋರು ಬೇಕಾರೆ ಈ ತರ ತಗೊಳ್ಳಿ. ಇವನು ಗೋಲ್ ಇಲ್ಲ ನಾನು ಹೆಂಗಾರ ಎಕ್ಕುಟ್ಟೋದು ಪರವಾಗಿಲ್ಲ, ನಾನು ಟೇಸ್ಟ್ ಬೇಕು ಅಂದ್ರೆ ನೋಡಿ ಈ ತರ ತಿನ್ನಿ ಹಾಳಾಗೋದು. ಅದೇ ಗೈಸ್ ಇವಾಗ ನೋಡಿ, ಎಲ್ಲರೂ ಹೊಟ್ಟೆ ಹಸಿದು ಅಂತ ಯಾವ್ದೊಂದು ರೆಸ್ಟೋರೆಂಟ್ ಬಂದಿದ್ದಾರೆ ಆಯ್ತಾ. ಅಲ್ಲೊಬ್ಬ ತುಂಬಾ ಹೊಟ್ಟೆ ಹಸಿದ್ರೆ ತದ್ಬವ್ ಅಂತ, ಅವ್ನು ತಿನ್ನೋದು ನೋಡಿ, ಅವ್ನು ತಿನ್ನೋ ಔತರ ನೋಡಿ. ಒಂದಾಗ್ರೆ ಅಷ್ಟೇ ಗೈಸ್ ತಿನ್ನೋದಕ್ಕೆ 108 ಔತರ ಅಷ್ಟೇ. ಅದೇ ಗೈಸ್, ಅಭಿ ಮದುವೆಯಲ್ಲಿ ಎಲೆ ತುಂಬ ಬಿಟ್ಟಿದ್ದಾನಲ್ಲ, ಅವನೇ ಇನ್ನು 100 ಕಿಲೋಮೀಟ್ರ್ ಇದೆ ತಿರುಪತಿ ರೀಚ್ ಆಗೋಕ್ಕೆ. ತುಂಬ ಹೊಟ್ಟೆ ಹಸಿದೆ ಅಂತ ಬಂದರು. ಇಲ್ಲೇ ನಾನು ನೋಡಿ, ಇಲ್ಲಿ ಕಾರ್ ನಿಲ್ಸೋ ಗ್ರಿಪ್ಗೆ ಹಿಂಗೆ ಹಾಕ್ಬಿಟ್ಟವ್ರೆ, ಅದು ಮನುಷ್ಯರೆಲ್ಲ ಎಡುತ್ತಾರೆ. AC ಹಾಲು ಅವರೆಲ್ಲ ಇಲ್ಲಿ ಕುತ್ಕೊಳಲ್ಲ, AC ಹಾಲ್ ಓನ್ಲಿ. ಇಲ್ಲಿ ನಮ್ಮ ಹುಡುಗರು ಕಾಣ್ತಾ ಇಲ್ಲ, ಇಲ್ಲೇ ಇದ್ದಾರಲ್ಲ. ಏನಿದೆಯಪ್ಪ? ನೋಡಿ ಗೈಸ್, ನಮ್ಮ ಹುಡುಗನ್ ಕೇಳಿದ್ರೆ ಹಿಂಗೆ ಇರ್ತದೆ ಉತ್ತರ. ನೀನ್ ಹಾಕೋ ಬಟನ್ ಹಾಕೋ. ಓಪನ್ ಕ್ಲೋಸ್ ಅಲ್ಲೇ ನೋಡೋದು. ಆಸಿನಿಂದ ಮೇಲೆ ಸೀವೇಜ್ ನೋಡ್ತಾನೆ. ಸೀವೇಜ್ ನೋಡೋಣ ಗೈಸ್ ಏನೇನು ಆರ್ಡರ್ ಮಾಡ್ತಾರೆ ಅಂತ. ಉಪ್ಪಿದೆ ಬೇಕಾ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ.
ನಾಚಿಕೆ ಅನ್ನೋದು ಒಂದು ಚೂರು ಇಲ್ಲ ನಮ್ಮ ಹುಡುಗರಿಗೆ. ದುಷ್ಯಂತ್ ನಿಂಗೋಸ್ಕರ 0 ಕ್ಯಾಲರಿ ಉಪ್ಪು. ಉಪ್ಪು 0 ಕ್ಯಾಲರಿ ಯಾರು ಹೇಳಿದ್ರು? ನಾನು ಹೇಳ್ತೇನೆ. ಅವ್ನು ಹೇಳ್ತಾನೆ, ಅವ್ನು ರಿಪೋರ್ಟ್ ಕೊಡ್ತಾನೆ, ಅವನು ಅಂತ ಲ್ಯಾಬ್ ಇದೆ ಅವನು. ಸೋಡಿಯಂ ಇರುತ್ತೆ, ಲ್ಯಾಬ್ 1 ಗ್ರಾಮ್ಗೆ 4 ತಿರುಪತಿ ಹೋಗೋದು ಗೋಲ್ಡ್ ಇದೆಲ್ಲ ಹಾಕೊಂಡು ಕಡ ಜಿಗಿ 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 ಜಿಗಿ. ಅವಾಗಿಲ್ಲ ಅದೇ ತೋರಿಸ್ತೇವೆ ಉಪ್ಪು ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಗೆಳೆಯರೇ. ಅವ್ನ ಗೆಳೆಯರ ಯಾಕೆ ಹೋಗಿಲ್ಲ ಗೆಳತಿಯರಿಗೆ ತೋರ್ಸಕ್ಕೆ. ತಿನ್ನೋದೆಲ್ಲ ಬರುತ್ತೆ. ಬರೀ ಡಯಟ್ ನೀವು ಊಟ ಅನ್ನೋದು ಬಿಟ್ಬಿಟ್ಟಿದ್ದೀರಾ ಜೀವನದಲ್ಲಿ? ಯಾವಾಗ ತಿಂದ್ರಿ? ನಮ್ಮ ಜೊತೆ ಬಂದ 9 ಗಂಟೆ ಕಾಲೇಜಲ್ಲಿ ಇದ್ರಿ. ಮಂಚೂರಿ ಇಲ್ಲ, ಪೆಪ್ಪರ್ ಇಲ್ಲ, ಪಾರ್ಸಲ್ ಮಾಡ್ಕೊಂಡು ಹೋಗಿದ್ದ. ಬೇಬಿ ಕಾರ್ನ್ ಪೆಪ್ಪರ್ ಇಲ್ಲ, 2 ಗಂಟೆ 1 ಗಂಟೆ ಕ್ಲೋಸ್. ಪೆಪ್ಪರ್ ಬೇಡ. ಇವತ್ತೇನು ತಿನ್ನಲ್ಲ? ನೈಟ್ ಊಟ ಹೊಟ್ಟೆ ಹಸಿಯಲ್ಲ? ಮಂಚೂರಿ ಕುಟ್ಟೆ, ಮಂಚೂರಿಯನ್ ಟೈಪ್ ಡ್ರೈ ಇದೆ. ಅಷ್ಟು ಪನ್ನೀರ್ ಹೇಳ್ಬೇಕಂತ. ಅಷ್ಟು ಪ್ರೋಟೀನ್ ಇದ್ರೆ ಕರಗತ್ತೆ ಇರ್ಬೇಕಲ್ಲ. 8 ಅವರ್ ತಿಂದಿರೋದೆಲ್ಲ ಕರಗತ್ತೆ. ಚಿಲ್ಲಿ ಪನ್ನೀರ್ ಕೊಡಿ ಒಂದು. ಕಷ್ಟ ಇದೆ ಗೈಸ್, ಡಯಟ್ ಎಲ್ಲ ಮಾಡೋದು ತುಂಬ ಕಷ್ಟ ಇದೆ. ಮೀಲ್ಸ್ ನೂಡಲ್ಸ್ ಅಂತ ಹಿಂಗಿರ್ಬೇಕು. ಹೆಂಗಿರ್ಬೇಕು? ನೋಡಿ ಇದು ಸ್ಟೈಲ್ ಅದು. ಓ ಈಗ ಎಲೆ ಡಿಸೈನ್ ಇದಾ? ಓಕೆ ಓಕೆ. ಅವ್ರಿಗೆ ತಂದು ಕೊಟ್ಟಂಗೆ ನಾನು ಇಟ್ಕೊಂಡಪ್ಪ. ಅವ್ರು ಗೊತ್ತಾಗಿಲ್ಲ. ಏನಿದೆ ತದ್ಭವ್? ಏನೇನಿದೆ? ಇದು ಬಂದು ಪಲ್ಯ, ದಾಲು, ಸಾಂಬಾರ್ ಇದೆ, ರಸಮ್ ಇದೆ, ಪಪ್ಪು ಇದೆ, ಕುರ್ಮಾ ಇದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಇದೆ. ಟೇಸ್ಟ್ ಮಾಡಿ ಹೇಳ್ತೀವಿ. ಓಕೆ. ಪನ್ನೀರ್ ಚಿಲ್ಲಿನಾ? ರೈಸ್ ಬರುತ್ತೆ, ಪಪ್ಪಲ್ ಬರುತ್ತೆ, ಗೀ ಬರುತ್ತೆ. ಓಕೆ. ಬೆಂಗಳೂರು ಸರ್. ತಿಂದ್ಬಿಟ್ಟು ನೋಡೋಣ ಇರಿ ಹೆಂಗಿದೆ ಅಂತ. ರಿವ್ಯೂ ಕೊಡ್ತೀನಿ. ಇವನು ತಿನ್ನೋದನ್ನ ತೋರಿಸ್ತೀನಿ ಫಸ್ಟು ಹೆಂಗೆ ತಿಂತಾನೆ ಅಂತ. ನೋಡಿ ಗೈಸ್, ಒಳ್ಳೆ ಊಟ. ನಿದ್ದೆ ಬರ್ತೀವಿ, ಕಾರ್ ಓಡ್ಸೋಕ್ಕಂತೂ ಆಗಲ್ಲ. ನಮ್ಮ ತದ್ಭವ್ ತಿಂದಿರೋದು ನೋಡಿ ಸ್ಟೈಲು ಎಲ್ಲ ಅಲ್ಲೇ ಒಳ್ಳೆಯದು ನೋಡಿ. ನಾವು ನೋಡಿ ನೋಡಿ ಈ ಸ್ಟೈಲಲ್ಲಿ ತಿನ್ನೋದು ನಮ್ಮ ಹುಡುಗರೆಲ್ಲ.